Hello everyone, welcome to our channel. Today we are going to discuss a very important question in statistics. What is the difference between classification and tabulation? Many students get confused between these two concepts. In this video, we will understand the difference between classification and tabulation. ಬಹಳಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗ್ತೈತಿ ಕ್ಲಾಸಿಫಿಕೇಶನ್ ಮತ್ತು ಟ್ಯಾಬ್ಯುಲೇಷನ್ ಎರಡು ಒಂದೇ ತರ ಇದೆ ಅಂತ ಹೇಳಿ. ಆದರೆ ಅದರಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳು ಕೂಡ ಇದ್ದಾವೆ. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಾಸಿಫಿಕೇಶನ್ ಮತ್ತು ಟ್ಯಾಬ್ಯುಲೇಷನ್ ವ್ಯತ್ಯಾಸಗಳನ್ನ ನೋಡೋಣ ಅಂತ. 5 ಮಾರ್ಕ್ಸ್ಗೂ ಕೂಡ ಈ ಡಿಫರೆನ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಡಿಫರೆನ್ಸಸ್ ಅನ್ನ ನಾವು ಟೇಬಲ್ ಫಾರ್ಮ್ಯಾಟ್ ಒಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ. ಕಾಲಮ್ serial number, basis, classification, another one tabulation. First point of difference ಯಾವುದು ಅಂದ್ರೆ meaning. Classification means grouping the data into different categories, classes based on common characteristics. Tabulation means presenting classified data into rows and column. Classification ಅಂದ್ರೆ ಏನು? ಒಂದು ಸಾಮಾನ್ಯ ಗುಣಲಕ್ಷಣದ ಆಧಾರದ ಮೇಲೆ ದತ್ತಾಂಶಗಳನ್ನ ವಿವಿಧ ವರ್ಗಗಳು ಮತ್ತು ಗುಂಪುಗಳನ್ನಾಗಿ ಮಾಡುವುದಕ್ಕೆ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಟ್ಯಾಬ್ಯುಲೇಷನ್ ಕೋಷ್ಟಕ ಅಂತಂದ್ರೆ ಏನು? ಈ ವರ್ಗೀಕೃತ ಆದಂತಹ ಡಾಟಾಗಳನ್ನ ಸಾಲುಗಳು ಅಥವಾ ಕಾಲಮ್ಗಳ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಪರ್ಪಸ್ ಟು ಗ್ರೂಪ್ ಅಂಡ್ ಆರ್ಗನೈಸ್ ಸಿಮಿಲರ್ ಡಾಟಾ. ಟ್ಯಾಬ್ಯುಲೇಷನ್ ಆಬ್ಜೆಕ್ಟಿವ್ ಈಸ್ ಟು ಪ್ರೆಸೆಂಟ್ ಡಾಟಾ ಕ್ಲಿಯರ್ ಅಂಡ್ ಸಿಸ್ಟಮೆಟಿಕಲಿ. ಉದ್ದೇಶ ನೋಡೋದಾದ್ರೆ ಕ್ಲಾಸಿಫಿಕೇಶನ್ ಉದ್ದೇಶ ಏನಾಗಿರ್ತೈತಿ? ಒಂದೇ ರೀತಿಯ ದತ್ತಾಂಶಗಳನ್ನ ಏನ್ ಮಾಡೋದು? ಗುಂಪು ಮಾಡುವುದು, ಒಂದು ಗುಂಪಿಗೆ ಸೇರಿಸುವುದು ಕ್ಲಾಸಿಫಿಕೇಶನ್ ಉದ್ದೇಶ ಆಗಿರ್ತೈತಿ. ಟ್ಯಾಬ್ಯುಲೇಷನ್ ಉದ್ದೇಶ ಏನಾಗಿರ್ತೈತಿ ಅಂತಂದ್ರೆ ಟು ಪ್ರೆಸೆಂಟ್ ಡಾಟಾ ಕ್ಲಿಯರ್ಲಿ ಅಂಡ್ ಸಿಸ್ಟಮೆಟಿಕಲಿ. ದತ್ತಾಂಶಗಳನ್ನ ಏನ್ ಮಾಡೋದು? ಸ್ಪಷ್ಟವಾಗಿ ಮತ್ತೆ ವ್ಯವಸ್ಥಿತವಾಗಿ ಪ್ರಸ್ತುತ ಪಡಿಸುವ ಉದ್ದೇಶವನ್ನ ಇದು ಹೊಂದಿರ್ತೈತಿ. Third difference between classification and tabulation is form. Data is divided into groups, classes and categories, and tabulation data is presented in rows and columns. ನಾವು ದತ್ತಾಂಶಗಳನ್ನ ಗುಂಪುಗಳಾಗಿ ವರ್ಗಗಳಾಗಿ ವಿಂಗಡಣೆಯನ್ನ ಕ್ಲಾಸಿಫಿಕೇಶನ್ ಒಳಗ ಮಾಡ್ತೇವಿ. ಟ್ಯಾಬ್ಯುಲೇಷನ್ ಒಳಗೆ ಏನ್ ಮಾಡ್ತೇವಿ? ಸಾಲುಗಳು, ಕಾಲಮ್ ಮತ್ತು ರೋ ಅಂತ ಏನ್ ಕರಿತೀವಿ ಅವುಗಳ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಫೋರ್ತ್ ಡಿಫರೆನ್ಸ್ ಈಸ್ ಸೀಕ್ವೆನ್ಸ್ ಅಥವಾ ಆರ್ಡರ್ ಇನ್ ಪ್ರೋಸೆಸ್. ಫಸ್ಟ್ ಸ್ಟೆಪ್ ಯಾವುದು ಅಂತಂದ್ರೆ ಕ್ಲಾಸಿಫಿಕೇಶನ್ ಆಗ್ತೈತಿ. ಅದಾದ್ಮೇಲೆ ಆಗೋದು ಯಾವುದು ಅಂತಂದ್ರೆ ಟ್ಯಾಬ್ಯುಲೇಷನ್ ಆಗ್ತೈತಿ. ಕ್ಲಾಸಿಫಿಕೇಶನ್ ಈಸ್ ಜನರಲಿ ಡನ್ ಬಿಫೋರ್ ಟ್ಯಾಬ್ಯುಲೇಷನ್. ಟ್ಯಾಬ್ಯುಲೇಷನ್ ಈಸ್ ಜನರಲಿ ಡನ್ ಆಫ್ಟರ್ ಕ್ಲಾಸಿಫಿಕೇಶನ್. ಮೊದಲು ಕ್ಲಾಸಿಫಿಕೇಶನ್ ಮಾಡ್ತೇವಿ. ಕ್ಲಾಸಿಫಿಕೇಶನ್ ಅನ್ನ ಮಾಡಿದ ನಂತರ ನಾವೇನ್ ಮಾಡ್ತೇವಿ? ಟ್ಯಾಬ್ಯುಲೇಷನ್ ಅನ್ನ ಮಾಡ್ತೇವಿ. ಫಿಫ್ತ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಮೇನ್ ಯೂಸ್. ಕ್ಲಾಸಿಫಿಕೇಶನ್ ಹೆಲ್ಪ್ಸ್ ಟು ಮೇಕ್ ರಾ ಡಾಟಾ ಸಿಂಪಲ್ ಅಂಡ್ ಮೀನಿಂಗ್ಫುಲ್. ಕ್ಲಾಸಿಫಿಕೇಶನ್ ಏನ್ ಮಾಡ್ತೈತಿ ಅಂತಂದ್ರೆ ಈ ಒಂದು ದತ್ತಾಂಶಗಳು, ಕಚ್ಚಾ ದತ್ತಾಂಶಗಳು ಅಂತ ಏನ್ ಕರಿತೀವಿ ಅವುಗಳನ್ನ ಸರಳ ಮತ್ತು ಅರ್ಥಪೂರ್ಣಗೊಳಿಸಲು ನಮ್ಗ ಸಹಾಯವನ್ನ ಮಾಡ್ತೈತಿ. ಅಂಡ್ tabulation helps in comparison and statistical analysis. Tabulation ನಮ್ಗೆ ಎದಕ್ಕೆ ಸಹಾಯ ಮಾಡ್ತೈತಿ ಅಂತಂದ್ರೆ ವ್ಯತ್ಯಾಸ ಅಥವಾ ಹೋಲಿಕೆ ಮಾಡುವುದಕ್ಕೆ ಮತ್ತು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಸಹಾಯವನ್ನ ಮಾಡ್ತೈತಿ. ಅಲ್ಲಿ ಬಳಕೆ ಇದು ಆಗ್ತೈತಿ. ಸಿಕ್ಸ್ತ್ ಡಿಫರೆನ್ಸ್, ರಿಸಲ್ಟ್ ಪ್ರೊಸೀಡ್ಸ್ ಗ್ರೂಪ್ ಆರ್ ಕ್ಲಾಸಸ್. ಫಲಿತಾಂಶ ಅಂತ ಕರಿತೀವಿ. ಫಲಿತಾಂಶ ಏನು ಅಂತಂದ್ರೆ ಇಲ್ಲೇ ಗುಂಪುಗಳು ಅಥವಾ ವರ್ಗಗಳನ್ನ ತಯಾರು ಮಾಡುವಂತ ಕೆಲಸವನ್ನ ಮಾಡ್ತೈತಿ. ಗುಂಪುಗಳಾಗಿ ವರ್ಗಗಳಾಗಿ ದತ್ತಾಂಶಗಳನ್ನ ನಮ್ಗ ತಯಾರಿಸಿ ಕೊಡುವಂತ ಕೆಲಸವನ್ನ ಯಾವ್ದು ಮಾಡ್ತೈತಿ? ಕ್ಲಾಸಿಫಿಕೇಶನ್ ಮಾಡ್ತೈತಿ. ಕ್ಲಾಸಿಫಿಕೇಶನ್ ಆದ್ಮೇಲೆ ಟ್ಯಾಬ್ಯುಲೇಷನ್ ಡಿಫರೆನ್ಸ್ ನೋಡಿದ್ರ ಪ್ರೊಸೀಡ್ಸ್ ಎ ಸ್ಟಾಟಿಸ್ಟಿಕಲ್ ಟೇಬಲ್. ಸಂಖ್ಯಾಶಾಸ್ತ್ರೀಯ ಕೋಷ್ಟಕವನ್ನ ಏನ್ ಮಾಡ್ತೈತಿ? ಇದು ಒದಗಿಸಿ ಕೊಡ್ತೈತಿ. ಸೆವೆಂತ್ ಡಿಫರೆನ್ಸ್ ಈಸ್ ಬೇಸಿಸ್. ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ನೋಡಿದ್ರ ಏನೈತಿ? ಅಟ್ರಿಬ್ಯೂಟ್ಸ್ ಅಥವಾ ಏನಂತ ಕರಿತೀವಿ? ವೇರಿಯೇಬಲ್ಸ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ಸ್ ಅಂತ ಬಂದಾಗ ಏನಾಗಿರ್ಬೋದು? ಜೆಂಡರ್, ರಿಲಿಜನ್, ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್ ಆಗಿರ್ಬೋದು. ವೇರಿಯೇಬಲ್ ಅಂದ್ರೆ ಏಜ್ ಗ್ರೂಪ್, ಇನ್ಕಮ್, ಸ್ಯಾಲರಿ,
ಮಾರ್ಕ್ಸ್ ಇವೆಲ್ಲ ಏನಾಗಿರ್ತಾವ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಗಿರ್ತಾವ. ಅಂಡ್ ಇನ್ ಕೇಸ್ ಆಫ್ ಟ್ಯಾಬ್ಯುಲೇಷನ್ ಸ್ಟ್ರಕ್ಚರಲ್ ಲೇಔಟ್ ಕನ್ಸಿಸ್ಟಿಂಗ್ ಆಫ್ ಸ್ಟೆಪ್ಸ್. ಇಲ್ಲಿ ಏನಿರ್ತೈತಿ ಅಂದ್ರ ರೋ ಹೆಡ್ಡಿಂಗ್ ಮತ್ತು ಕ್ಯಾಪ್ಷನ್ಸ್, ಕಾಲಮ್ ಹೆಡ್ಡಿಂಗ್ ಎಲ್ಲವುಗಳು ಕೂಡ ಇರ್ತಾವ. ಆಧಾರದ ಲಕ್ಷಣಗಳು ಅಂತ ನೋಡಿದ್ರ ಇಲ್ಲಿ ಏನಾಗಿರ್ತೈತಿ, ಕ್ಲಾಸಿಫಿಕೇಶನ್ ಒಳಗ ಲಿಂಗದ ಆಧಾರದ ಮೇಲೆ ಮತ್ತ ಅದರ ಜೊತೆಗೆ ವಯಸ್ಸಿನ ಆಧಾರದ ಮೇಲೆ, ಆದಾಯದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರ ಡಿವೈಡ್ ಮಾಡಿ ಬರೆಯುವಂತದಿರುತ್ತ. ಆದ್ರೆ ಟ್ಯಾಬ್ಯುಲೇಷನ್ ಒಳಗ ಸಾಲುಗಳು ಇರಬಹುದು, ಕಾಲಮ್ಗಳು ಇರಬಹುದು, ಶೀರ್ಷಿಕೆ ಇರಬಹುದು, ಉಪ ಶೀರ್ಷಿಕೆ ಇರಬಹುದು, ರಚನಾತ್ಮಕ ಒಂದು ವಿನ್ಯಾಸವನ್ನ ಟ್ಯಾಬ್ಯುಲೇಷನ್ ಹೊಂದಿರ್ತೈತಿ. ಅಂಡ್ ಲಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಔಟ್ಪುಟ್. ಔಟ್ಪುಟ್ ಇನ್ ಕೇಸ್ ಆಫ್ ಕ್ಲಾಸಿಫಿಕೇಶನ್ categories, classes, frequency distribution, and in case of tabulation, statistical table. If you found this video is useful, like, share and subscribe to the channel for more statistics classes. Thank you for watching.